ಟೀಮ್ ಜೊತೆಗಿರ್ಬೇಕು. ಹೆಂಗೆ ಅಂತ ಹೇಳಿದ್ರೆ ಒಬ್ಬನೇ ಟೀಮ್ ಇಡೀ ನನಗೆ ಸಪೋರ್ಟಿವ್ ಆಗಿರಬೇಕು ಅಂತ. ಸೊ ನಮ್ಮ ಡೈರೆಕ್ಟರ್ ಶಶಿಧರ್ ಅವರು, ನಿರ್ಮಾಪಕರಾದಂತಹ ರಾಮ್ ಪ್ರಸಾದ್ ಸರ್ ದಯವಿಟ್ಟು ಜೊತೆಗಿರಬೇಕು ಅಂತ ಅವರ ಆಶಯ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬರ್ಸ್ಗೆ, ಜನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇಲ್ದಿರಂಗೆ ಇವತ್ತು ಗಾರ್ಗ ಈ ವೇದಿಕೆವರೆಗೂ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಗಾರ್ಗ ಅಂತ ಬಂದಾಗ ಇದೊಂದು ಆಗ್ಲೇ ಶಶಿ ಹೇಳ್ದಂಗೆ ಸಿನಿಮಾ ಇಸ್ ದ ಹೀರೋ. ನಾವೆಲ್ಲ ಅದರಲ್ಲಿರುವಂಥ ಒಂದು ಸಣ್ಣ ಸಣ್ಣ ಪಾತ್ರಧಾರರು. ಸಿನಿಮಾ ಬಗ್ಗೆ ಹೇಳಕ್ಕೆ ನನಗೇನೂ ಇಲ್ಲ. ಒಂದು ವಿಷಯ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಟ್ರೈಲರ್ ನೋಡಿದ್ದೀರಾ? ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಯೂಟ್ಯೂಬಲ್ಲಿ ಟ್ರೈಲರ್ ಇನ್ನೊಂದು ಸಲ ನೋಡಿ. ಗಾರ್ಗ ಕನ್ನಡ ಅಂತ ಟ್ರೈಲರ್ ಅಂತ ಸರ್ಚ್ ಮಾಡಿದ್ರೆ ಟ್ರೈಲರ್ ಬರುತ್ತೆ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆ ನಂಬಿಕೆ ನನಗಿದೆ. ಟ್ರೈಲರ್ ನೋಡಿ ಸಿನಿಮಾಗೆ ಬರ್ತೀರ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಅರುಣ್ ರಾಮ್ ಪ್ರಸಾದ್ ಅವ್ರ ಮಾತುಗಳನ್ನ ಕೇಳಿದ್ವಿ. ನಾನು ಒಂದು ಪ್ರಶ್ನೆ ಕೇಳ್ಬೇಕು ಅರುಣ್ ಅವರ, ನಿಮ್ಗೆ ಸಿನಿಮಾ ಶೂಟಿಂಗ್ ಮಾಡೋದು ಸುಲಭ ಅನಿಸ್ತಾ ಅಥವಾ ಈ ಮಾತಾಡೋದು ಸುಲಭ ಅನಿಸ್ತಾ? ಶೂಟಿಂಗ್ ಮಾಡೋದು ಸುಲಭ ಅನ್ಸುತ್ತೆ. ಗೊತ್ತಾಗ್ತದೆ ನಿಮಗೆ, ಅವ್ರಲ್ಲಿ ಕೈ ನಡುಕ್ತಾರೆ. ಆದ್ರೆ ಆ ನಡುಗೋ ಕೈಗಳನ್ನ ಕೈ ಹಿಡಿದು ಮುಂದಕ್ಕೆ ಯಶಸ್ಸಿನ ದಾರಿಗೆ ಕರ್ಕೊಂಡು ಹೋಗುವಂತ ಜನರು ಇದ್ದಾರೆ. ಅವರ ಆಶೀರ್ವಾದ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗಿರುವಂತಹ ಗಾರ್ಗಕ್ಕೆ ನಿಮಗೆ ಸದಾ ಕಾಲ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಇನ್ನು ಪ್ರತಿ ತಂದೆ ಮಗನಿಗೆ ಮಗಳಿಗೆ ಫಸ್ಟ್ ಹೀರೋ ಸೂಪರ್ ಸ್ಟಾರ್ ಆದ್ರೆ ಅದೇ ರೀತಿ ತಂದೆಯ ಕನಸು ಮಕ್ಕಳಾಗಿರ್ತಾರೆ. ಸೊ ಆ ಕನಸನ್ನ ಇವತ್ತು ಕನ್ನಡ ಚಿತ್ರರಂಗದ ಮೂಲಕ, ಗಾರ್ಗ ಸಿನಿಮಾದ ಮೂಲಕ ಅವರಲ್ಲಿರುವಂತಹ ಅಭಿನಯ ಎಲ್ರಿಗೂ ತಲುಪಲಿ, ಯಶಸ್ಸು ಸಿಗಲಿ ಅನ್ನುವಂಥ ಕಣ್ಣುಗಳಲ್ಲಿ ಕಾಣ್ತಾ ಇದೆ. 40 ವರ್ಷಗಳಿಂದ ಅಶ್ವಿನಿ ರೆಕಾರ್ಡಿಂಗ್ ಲೇಬಲ್ ಇದೆಯಲ್ಲ, ಕಂಪನಿ ಇದೆಯಲ್ಲ, ಅದೆಷ್ಟು ಗಾಯಕರಿಗೆ, ಅದೆಷ್ಟು ಸಂಗೀತ ನಿರ್ದೇಶಕರಿಗೆ ಜೀವನ ಕೊಟ್ಟಿದೆ. ಇವತ್ತು ಅಂತ ಹೆಮ್ಮೆಯ ಕಂಪನಿಯ ಮಾಲೀಕ ಒಂದು ಪುಟ್ಟ ಮಗುವಾಗಿ ವೇದಿಕೆ ಮೇಲೆ ನಿಂತಿದ್ದಾರೆ. ಮಗನ ಸಿನಿಮಾನ ಜನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಒಪ್ಕೋತಾರೆ ಅಂತ ತಿಳ್ಕೊಳ್ಳೋದಕ್ಕೆ ರಾಮ್ ಪ್ರಸಾದ್ ಸರ್. ಹಲೋ, ಎಲ್ರಿಗೂ ನಮಸ್ಕಾರ. ಆಯ್ತಾ? ಎಲ್ರಿಗೂ ನಮಸ್ಕಾರ. ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ 40 ವರ್ಷದಿಂದ ನಾನು ಮಾಡ್ಕೊಂಡು ಬಂದಿರೋದು. ಜೋಗಿ 20 ವರ್ಷ ಆಯಿತು, ಫಸ್ಟ್ ಪ್ರೊಡಕ್ಷನ್ ನಮ್ಮದು. ಈಗ ನನ್ನ ಮಗನಿಗೋಸ್ಕರ ಈ ಫಿಲಿಮ್ ಅಂತ ಹೇಳ್ತೀರ ಅಂತ ತಿಳ್ಕೊತೀರ, ಅಲ್ಲ, ನನ್ನ ಕತೆಗೋಸ್ಕರ ನಾನು ಮಾಡಿರೋದು. ಕತೆ ಸ್ಟ್ರಾಂಗ್ ಇತ್ತು. ಫಸ್ಟು ಶಶಿ ಅದಕ್ಕಿಂತ ಮುಂಚೆ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ, ಅದು ಅಷ್ಟು ಸರಿಯಾಗಿ ಹೋಗಿರಲಿಲ್ಲ. ನಮ್ಮ ಹತ್ರ ಇರೋ ಹುಡುಗ ಒಬ್ಬ ಒಂದು ಫಿಲಿಮ್ ಮಾಡೋಣ ಇವಾಗ ಅಂತ. ನಾನಂದೆ ಬೇಡ, ಮೊದಲೇ ಗ್ಲಾಸ್ ಆಗಿದೆ, ಸುಮ್ಮನೆ ನಮ್ಮ ಕಂಪ್ನಿ ನೋಡ್ಕೊಂಡು ಹೋಗೋಣ ಅಂದೆ. ಇಲ್ಲ ಸರ್, ಮಾಡೋಣ, ಒಂದೇ ಒಂದು ಮಾಡೋಣ, ಸಣ್ಣ ಪ್ರೊಡಕ್ಷನ್ ಮಾಡೋಣ, ಹೋಲಿ ಕರ್ಸೋ, ಅದನ್ನು ಕ್ಯಾನ್ಸಲ್ ಮಾಡೋಕೆ ಅಂತಾನೆ ಕೂತಿ ತಲೆಯಲ್ಲಿ. ಇವನು ಬಂದು ಎಲ್ಲ ಪೂನಾ ಇಂದ ಬಂದಿದ್ದೀನಿ ಅಂತ ಏನು ತೆಗಿಬೇಡಪ್ಪ, ಮುಚ್ಚಿಬಿಡು, ಕತೆ ಹೇಳು ಒಂದೇ. ಕತೆ ಹೇಳ್ದ. ನನಗೆ ಒಂಥರ ಇದಾಯ್ತು. ಇಲ್ಲ, ಏನೋ ಇದೆ ಇದು, ಏನೋ ಇದೆ ಇದು ಮಾಡ್ಬೋದು ಅಂತ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಒಂದು ಸಣ್ಣ ಬಡ್ಜೆಟ್ ಕೊಡ್ತೀನಿ ಅಂತಂದೆ. ಅದಕ್ಕೂ ಒಂದ. ಆಮೇಲೆ ಹೆಂಗೋ ಮಾಡ್ತಿರುವಾಗ ನನ್ನ ತಲೆ ಮೇಲೆ ಕಟ್ಟ. ಇವತ್ತು ಗಾರ್ಗಾನ ಒಂದು ಫಿಲ್ಮು ಇಟ್ ಹಸ್ ಕಮ್ ಔಟ್. ಎಲ್ಲರೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ನಾನು ಮಾಡೋ ಪಿಕ್ಚರ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ನಾನೇ ವಿಲನ್. ಏನೇ ತಪ್ಪಿದ್ರು ಇಬ್ಬರು ಇದು ಮಾಡ್ತಾ ಇದ್ದೆ. ಸೊ ಇಟ್ ಹಸ್ ಕಮ್ ಔಟ್ ವೆರಿ ಗುಡ್. ಡೆಫಿನೆಟ್ ಆಗಿ ನೀವು ಲೈಕ್ ಮಾಡ್ತೀರ ಅಂತ ಒಂದು ಹೋಪ್ಸ್ ಇದೆ. ಡೆಫಿನೆಟ್ ಆಗಿ. ಆಮೇಲೆ ಸ್ಟಾರ್ ಕ್ಯಾಸ್ಟ್ ಅಷ್ಟೇ, ಸಾಯಿ ಕುಮಾರ್ ಸರ್ ಫಸ್ಟ್ ಸ್ಟೋರಿ ಹೇಳ್ದಾಗಲೇ ಅವರು ಇಲ್ಲೋ ಚೆನ್ನಾಗಿದೆ ನೀನು ಮಾಡೋದು. ಫಸ್ಟ್ ಆಸ್ ಅನ್ ಔಟ್ಸೈಡ್ ಅಂದರೆ ನಾನು ಬೇರೆಯವ್ರ ಕತೆ ಹೇಳಿದಾಗ ಅವ್ರು ಹೂ ಅಂದಾಗ ನನಗೊಂದು ಪ್ಲಸ್ ಆಯಿತು, ಕಾನ್ಫಿಡೆನ್ಸ್. ಆಮೇಲೆ ಆರ್ ಪಿ ಪಟ್ನಾಯಕ್ ಒಂದು ಲೈಟಾಗಿ ಹೇಳಿದಾಗ ಇಲ್ಲ ಮಾಡು ಅಂದರು. ಸೊ ಕಷ್ಟಪಟ್ಟು ಅಪ್ ಆ್ಯಂಡ್ ಡೌನ್ಸ್ ನೋಡ್ಕೊಂಡು ಬಂದಿರೋದು. ಭಾಳ ಕಷ್ಟಪಟ್ಟು ಮಾಡಿದ್ದೀವಿ ಈ ಪಿಕ್ಚರ್ನ, ಕ್ರಾಫ್ಟ್ ಮಾಡಿದ್ದೀವಿ. ಸುಮ್ಮನೆ ಹಂಗೆ ಮಾಡಿಲ್ಲ, ಇದನ್ನು ಕಷ್ಟಪಟ್ಟು ಮಾಡಿದ್ವಿ. 100% ನಿಮಗೆಲ್ಲ ಲೈಕ್ ಆಗುತ್ತೆ. ಡೆಫಿನೆಟ್ ಆಗಿ ಫೆಬ್ರವರಿ 6ನೇ ತಾರೀಕು ಮಿಸ್ ಮಾಡಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಫಿಲ್ಮ್ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕ್ಯಾಪ್ಟನ್ ರಾಮ್ ಪ್ರಸಾದ್ ಸರ್, ಥ್ಯಾಂಕ್ ಯು ಸೋ ಮಚ್. ರಾಮ್ ಪ್ರಸಾದ್ ಸರ್ ಹೇಳ್ದಂಗೆ ಕ್ಯಾಪ್ಟನ್ ನಮ್ಮ ಚಿತ್ರದ ನಿರ್ದೇಶಕರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಇವರು ಆಕ್ಚುಲಿ
ಮನೆಗಳಲ್ಲಿ ಇರುತ್ತಲ್ಲ PUC ಆದ್ಮೇಲೆ ಏನ್ ಓದ್ತೀಯಾ, ಇಂಜಿನಿಯರಿಂಗ್ ಮಾಡ್ತೀಯಾ, ಡಾಕ್ಟರ್ ಓದ್ತೀಯಾ, ಹಾಗೆ ಹೀಗೆ ಅಂತ ಪ್ರಶ್ನೆಗಳಿರುತ್ತಲ್ಲ. ಫಸ್ಟೇ ಫಿಕ್ಸ್ ಆಗ್ಬಿಟ್ಟಿದ್ರು, ಏನಿದ್ರು ನಾನು ಸಿನಿಮಾ ಲ್ಯಾಂಡ್ನಲ್ಲೇ ಇರಬೇಕು, ಈ ಜಗತ್ತೇ ನನಗೆ ಪೂರ್ತಿ ಜಗತ್ತು ಅಂತ. ಸೊ VFX, ಆನಿಮೇಷನ್, ಫಿಲ್ಮ್ ಮೇಕಿಂಗ್ ಇದ್ರ ಬಗ್ಗೆನೇ ಇವರ ಡಿಗ್ರಿ, ಮಾಸ್ಟರ್ ಡಿಗ್ರಿ ಇರುತ್ತೆ. ಅದಾದ ನಂತರ VFX ಸ್ಟೂಡೆಂಟ್ ಆಗಿರೋ ಕಾರಣ ಒಂದು ಅದ್ಭುತವಾದಂತ ಅಡ್ವೆಂಚರ್ ಸಿನಿಮಾನ ಮಾಡ್ಬೇಕು ಅನ್ನೋ ಕನಸಿರುತ್ತೆ. ಆದ್ರೆ ಮೊದಲ ಸಿನಿಮಾಕ್ಕೆ ಸೈ ಅನ್ಸ್ಕೊಂಡಿದ್ದಾರೆ, ಮೊದಲೇ ಸಿನಿಮಾನೇ ಅಂತ ಕಥೆಯನ್ನ ಆರಿಸ್ಕೊಂಡಿದ್ದೀರಾ. ಅಷ್ಟೇ ಯಾಕೆ, ಇವ್ರನ್ನ ಸಮಾಧಾನ ಮಾಡೋಣ ಅಂತ ಇವ್ರ ಕತೆ ಕೇಳಿದ್ದು, ಆದ್ರೆ ಅವ್ರ ಕತೆ ಹೇಳಿದ ರೀತಿನಲ್ಲಿ ಮೆಚ್ಚುಗೆ ಸಿಕ್ಬಿಡ್ತು ಸರ್. ಈಗ ರವಿ ಸರ್ ಆಗಲಿ ರಾಧಿಕಾ ಅವ್ರದ್ದು ಇವ್ರು ನಮ್ಮ ಸ್ಟೋರಿ ತೋರಿಸ್ಬಿಟ್ಟು ಪಿಕ್ಚರ್ ಕೊಟ್ಟರು. ನಾವು ಹೇಳಿದ ಕತೆಗೆ ಪಿಕ್ಚರ್ ಒಂದು ಲೈನು, ಆ ಜಡ್ಜ್ಮೆಂಟ್ ಹುಡುಗಾಟ ಅಲ್ಲ, ಅವ್ನು ಹೇಳಿದ ರೀತಿ ಸ್ಟೋರಿ ಹೆಂಗೆ ಏನೇ ನಾನು ಯೋಚನೆ ಮಾಡಿದೆ ಹೆಂಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಷ್ಟು ಪರ್ಫೆಕ್ಟ್ ಆಗಿ ಹೇಳಿದ. ಹೆಂಗ್ ತೆಗಿತೀವಿ ಅಂತ ಕೇಳಿದೆ, ಶಾರ್ಟ್ ಡಿವೈಡ್ ಮಾಡೋದು ಮಾಡ್ದ ಸರ್, ಹಿಂಗ್ ಬರ್ತಿಂದ 100% ಕಾನ್ಫಿಡೆಂಟ್ ಅಂತ ಅವ್ರು ನೋಡಿ ಕೊಟ್ಟಿರ್ಬೋದು. ಆನ್ ಓನ್ಲಿ ಲಿಸನಿಂಗ್ ದ ಸ್ಟೋರಿ ಅವ್ರು ಕೊಟ್ಟಿದ್ದೀನಿ. ಕತೆ ಅಷ್ಟು ಚೆನ್ನಾಗಿ ಹೇಳಿದಿರ ಸರ್ಗೆ. ಇವಾಗ ನಿಮ್ಮ ಮಾತಿನ ಈ ಜರ್ನಿ ಕತೆ ಕೇಳೋ ಕುತೂಹಲ ಸರ್. ಶಶಿಧರ್ ಅವರೇ, ನಿಮ್ಮ ಮಾತು ಪ್ಲೀಸ್. ಆಕ್ಚುಲಿ ತುಂಬಾ ಮಾತಾಡ್ತೀನಿ, ಸ್ವಲ್ಪ ಎಮೋಷನಲ್ ಆಗ್ಬಿಡುತ್ತೆ ಯಾಕಂದ್ರೆ ಇವರೆಲ್ಲ ಹಿಂಗ್ ಮಾಡಿದ್ರು. ಬಟ್ ಸ್ಟಿಲ್ ಸಿನಿಮಾನ ಈಗ ಒಂದು ಪ್ರೀ ರಿಲೀಸ್ ಇವೆಂಟ್ ಅಂತ ತರ್ತೀವಲ್ಲ, ಇದು ಒಬ್ಬ ಡೈರೆಕ್ಟರ್ ಕನಸಾಗಿರುತ್ತೆ. ನೆಕ್ಸ್ಟ್ ಆ ಕನಸು ನನ್ಸಾಗೋದು February 6th ನಮ್ಮ ಸಿನಿಮಾ ರಿಲೀಸ್ ಆದಾಗ. ನೀವು ಈಗ ನಾವೆಲ್ಲ ಹೇಳ್ತೀವಿ ನಾವು ಚೆನ್ನಾಗಿ ಮಾಡಿದೀವಿ, ಹಂಗೆ ತೆಗ್ದಿದೀವಿ, ಹಿಂಗೆ ತೆಗ್ದಿದೀವಿ, ಬಟ್ ರಿಯಲ್ ಆಡಿಯನ್ಸು, ರಿಯಲ್ ಜಡ್ಜಸ್ ನೀವು. ಅವತ್ತು ನೀವು ನೋಡ್ಬಿಟ್ಟು ಎಸ್ ಸೈ ಅಂದ್ರೆ ಅವತ್ತು ರಿಯಲಿ ಐ ಆಮ್ ಬ್ಲೆಸ್ಡ್ ಅಂತೀನಿ. ಬಟ್ ಸೋಲ್ಲಿ ಗೆಲ್ಲಿ ನಾನು ಎಲ್ಲೂ ಓಡೋಗಲ್ಲ, ಸಾಯೋರ್ಗು ಸಿನಿಮಾ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗೋರ್ಗು ಸಿನಿಮಾ ಮಾಡ್ತೀನಿ. ದೇವ್ರ ದಯೆಯಿಂದ ಇವತ್ತು ದೊಡ್ಡ ದೊಡ್ಡವರು ಆರ್ಟಿಸ್ಟ್ಗಳು ನನ್ನ ಫಸ್ಟ್ ಸಿನಿಮಾಗೆ ಸಿಗ್ತಾರೆ. ನಾನು ಫಸ್ಟ್ ಕತೆ ಹೇಳಿದ್ದು ಸಾಯಿ ಕುಮಾರ್ ಸರ್ಗೆ. ಅಂದ್ರೆ ಕತೆ ಬರಿಬೇಕಾದ್ರೆ ನಮ್ಗೆ ಅದು ಮಂಗಳೂರು ಸ್ಲ್ಯಾಂಗ್ ಬರುತ್ತೆ, ಅದರಲ್ಲೊಂದು ಮಾಸ್ ಓರಿಯೆಂಟೆಡ್ ಬರುತ್ತೆ. ಮಂಗಳೂರು ಸ್ಲ್ಯಾಂಗ್ ಅಲ್ಲಿ ಡೈಲಾಗಿಂಗ್ ತರ ಬೇಕು. ಯಾರು? ಸಾಯಿ ಕುಮಾರ್ ಸರ್. ಸರ್ ಹಿಂಗೆ ಸಾಯಿ ಕುಮಾರ್ ಸರ್ ಅಂತ ತಗೊಂಡಾಗ, ಇರು ಮಗ ಗುರುಗಳು ಒಂದ್ ನಿಮಿಷ ಫೋನ್ ಮಾಡ್ತೀನಿ, ಇಲ್ಲೇ ಶಾಗಿಲ ಹೋಟ್ಲಲ್ಲಿ ಇರ್ತಾರೆ ಸರ್, ಕತೆ ಹೇಳ್ತೀನಿ. ಅವ್ರು ಎಸ್ ಅಂತಾರೆ. ಸೊ ಅಲ್ಲಿಂದ ಗ್ರೀನ್ ಸಿಗ್ನಲ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಮಿತ್ರ ಸರ್ ಹತ್ರ ಹೋಗ್ತೀವಿ, ಅವ್ರಿಗೆ ಹೇಳ್ತೀವಿ, ಎಸ್ ಅಂತಾರೆ. ಅದಾದ್ಮೇಲೆ ಅವಿನಾಶ್ ಸರ್ ಬರ್ತಾರೆ, ಅರುಣ್ ಸಾಗರ್ ಬರ್ತಾರೆ. ಸೊ ದ ಕ್ಯಾಸ್ಟಿಂಗ್ ಗೋಸ್ ಆನ್. ಬಟ್ ಫಸ್ಟ್ ನಾನು ಆಕ್ಷನ್ ಕಟ್ ಸಾಯಿ ಕುಮಾರ್ ಸರ್ಗೆ ಹೇಳಿದಾಗ ಅಲ್ಲಿ ಥಿಂಗ್ಸ್ ವಾಸ್ ವೆರಿ ಈಸಿಯರ್ ಫಾರ್ ಮಿ. ಅಂದ್ರೆ ಅವ್ರು ನಂಗೆ ಹಂಗೆ ಈಸಿ ಮಾಡ್ಬಿಡ್ತಾರೆ. ಇವತ್ತು ಅವರು ಒಬ್ಬ ಆಡಿಯನ್ನ ಕರೆಸ್ಬಿಟ್ಟು ಲಾಂಚ್ ಮಾಡೋಣ. ಈಗ ದೊಡ್ಡವ್ರು ಹೇಳಿದ್ದಾರೆ ನಮ್ಮ ಸೆಲೆಬ್ರಿಟೀಸ್ ಅಂತ. ಸೊ ಇವತ್ತು ನಮ್ಮ ಟ್ರೇಲರ್ನ ಸೆಲೆಬ್ರಿಟೀಸ್ ಲಾಂಚ್ ಮಾಡಿದಂಗಾಯ್ತು. ಸೊ ಒಂದೊಂದು ಟರ್ನ್ ಇವತ್ತು ನಾವು ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ. ಆಡಿಯನ್ಸ್ ಕೈ ಹಿಡಿತಾರೆ. ಸೊ ಆಡಿಯನ್ಸ್ ಲಾಂಚ್ ಮಾಡಿದ್ರು. ಆ ನಂಬಿಕೆ ನನ್ನಲ್ಲಿದೆ. February 6th ಎಲ್ಲರಿಗೂ ತಿಳಿದಂಗೆ ನಮ್ಮ ಜೊತೆ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದೆ. ನಾವು ತುಂಬಾ ಜನಕ್ಕೆ ಸರ್ ನಾವು ಎಲ್ಲ ಲೈಕ್ ಬಿಫೋರ್ ಕಿವಿಗೆ ಬೀಳುತ್ತಲ್ಲ ಒಂದು ಇಂಡಸ್ಟ್ರಿ ಟಾಕ್ ಅಂತ, ಅವಾಗ ಲೈಕ್ ವಿ ಕಾಲ್ಡ್ ಸರ್ ಪ್ಲೀಸ್ ಹಿಂಗೆ ಬರ್ತಾ ಇದೀವಿ ಸರ್, ಸ್ವಲ್ಪ ಒಂದು ವಾರ ಮುಂದೆ ಹೋಗ್ಬಿಡಿ, ಏನೋ ಬರ್ತಾ ಇದೆ. ಯಾರು ತಿರುಗಿ ನೋಡ್ಲಿಲ್ಲ ಸರ್. ಬಟ್ ಇವತ್ತು ನಾನು ಹೇಳ್ತೀನಿ ಸರ್, February 6ನೇ ತಾರೀಕು ತಿರುಗಿ ನೋಡ್ತಾರೆ ಸರ್. ಆ ನೋಡಂಗ್ ನಾವು ಮಾಡ್ತೀವಿ ಸರ್. ನಾನು ಸಿನಿಮಾ ಥಿಯೇಟರ್ಗೆ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ ಸರ್, ಬಟ್ ಪ್ರತಿಯೊಬ್ರು ಮನ್ಸಿಗೆ ಹೇಳ್ತೀನಿ ಸರ್. ಮೇಕಿಂಗ್ ತಪ್ಪಿದ್ರೆ ಸರ್ ನನ್ನ ನಂಬರ್ ತಗೊಳ್ಳಿ ಸರ್, 9902066668 ಫೋನ್ ಮಾಡಿ ಬೈರಿ ಸರ್. ಚೆನ್ನಾಗಿದ್ರೆ ಸರ್ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡೋಗಿ ಇನ್ನೊಂದ್ಸರಿ ಸಿನಿಮಾ ತೋರಿಸಿ ಸರ್. ಇಷ್ಟೇ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು. ದಯವಿಟ್ಟು ಹೊಸ ತಂಡನ ಸಪೋರ್ಟ್ ಮಾಡಿ. ಇನ್ನ ನಮ್ಮಂತ ಪ್ರತಿಭೆಗಳು ಮುಂದೆ ಬರಬೇಕು. ನಮ್ಮಂತ ಒಬ್ಬ ಡೈರೆಕ್ಟರ್ ಗೆದ್ರೆ ಈ ತರ 100 ಪ್ರೊಡ್ಯೂಸರ್ಸ್ ಬರ್ತಾರೆ. ಆ ಸಪೋರ್ಟ್ ನಿಮ್ಮಲ್ಲಿ ಬರಬೇಕು. ಆ ಸಪೋರ್ಟ್ ಇದ್ರೇನೆ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇನೆ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇನೆ ನಾವು. ಸೊ ನಾವು ಮೈಸೂರಲ್ಲೇ ಬೆಳೆದಂತ ಹುಡುಗ, ಚಿಕ್ಕ ವಯಸ್ಸಿಂದನೂ ನಾವು ಡಿ ಬಾಸ್ ಅಭಿಮಾನಿಯಾಗೆ ಬಂದಿದ್ದು. ಏನಾದ್ರು ಒಂದು ಮಾಡ್ಬೇಕು, ಏನೋ ಇದು ಮಾಡ್ಬೇಕು ಅಂದಾಗ ಸರ್ ಹತ್ರ ಡಿಸ್ಕಸ್, ಸರ್ ಒಂದು ಸಾಂಗ್ ಬೇಕು ಸರ್, ಏನಾದ್ರು ಮಾಡ್ಬೇಕು ಸರ್, ಒಂದು ಮಾಡೋಣ ಅಂದಾಗ ನಮ್ಮ ಆಡಿಯೋ ಲೇಬಲ್ ಅಲ್ಲೇ ಇತ್ತು. ಸೊ ಡಿ ಬಾಸ್ ಅಭಿಮಾನಿಗಳಿಗೆ, ಡಿ ಬಾಸ್ ಸೆಲೆಬ್ರಿಟೀಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದೀವಿ. ಥಿಯೇಟ್ರಲ್ಲಿ ನಾವು ಕತೆ ಹೇಳ್ತೀವಿ, ತಲೆ ತಿಂತೀವಿ, ಈ ಸಸ್ಪೆನ್ಸ್ ಅಂತ. ನೀವು ಮಜಾ ಮಾಡಕ್ ಬರ್ಬೇಕು, ಯಾಕಂದ್ರೆ ಸಾವಿರ ಟೆನ್ಷನ್ ಇರುತ್ತೆ. ಆ ಮಜಾನು ಇಟ್ಟಿದೀವಿ. ಬನ್ನಿ, ಒಂದು ಫುಲ್ ಧಮಾಕ ಆಗಿರುತ್ತೆ. 29 ನಿಮ್ಗೋಸ್ಕರ ಸಾಂಗ್ ಬರ್ತಾ ಇದೆ. ಈಗ ಟ್ರೇಲರ್ ಬಂದಿದೆ. ಟ್ರೇಲರ್ ಇನ್ನೊಂದ್ಸತಿ ನೋಡಿ ಸರ್. ಇಷ್ಟ ಆದ್ರೆ ಮಾತ್ರ ಥಿಯೇಟರ್ ಬನ್ನಿ, ಈಗ ಬರಬೇಡಿ ಸರ್. ಏನೋ ಈ ಹುಡುಗರು ಮಾಡಿದ್ದಾರೆ, ಗೆಲ್ತಾರೆ, ಏನೋ ಚೆನ್ನಾಗಿ ಮಾಡಿದ ಪ್ರಯತ್ನ ಪಟ್ಟಿದ್ದಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡಿಲ್ಲ, ಏನೋ ಮಾಡಿಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಹೇಳಿದಂಗೆ ಇಷ್ಟ ಆದ್ರೆ ಇನ್ನೊಬ್ರು ಕರ್ಕೊಂಡು ಹೋಗಿ ಇನ್ನೊಂದ್ಸತಿ ಅಷ್ಟೇ. ಥ್ಯಾಂಕ್ ಯು ಸರ್.